ಜಯಚಂದ್ರ ಜೊತೆ ಸಂಧಾನ ಸಕ್ಸಸ್ ಆಗಿದೆ. ಸಿಎಂ ಡಿಕೆ ಶಿವಕುಮಾರ್ ಜೊತೆ ಚರ್ಚೆ ನಡೆಸಿದ್ರು ಟಿಬಿ ಜಯಚಂದ್ರ ಅವರು. ಚರ್ಚೆ ಆದ ಮೇಲೆ ಈಗ ಸಂಧಾನ ಸಕ್ಸಸ್ ಆಗಿದೆ. ಸಿಎಂ ಜೊತೆಗೆ ಚರ್ಚೆಯ ಬಳಿಕ ಟಿಬಿ ಜಯಚಂದ್ರ ಕೂಲ್ ಆಗಿದ್ದಾರೆ. ಸ್ಪೀಕರ್ ಆಗಿ ಕೆಲಸ ಮಾಡೋಕೆ ನಿರ್ಧಾರವನ್ನ ಮಾಡಿದ್ದಾರೆ ಟಿಬಿ ಜಯಚಂದ್ರ. ಸಚಿವ ಸ್ಥಾನ ಮಿಸ್ ಆಗಿದ್ದಕ್ಕೆ ಟಿಬಿ ಜಯಚಂದ್ರ ಅವರು ಬೇಸರಗೊಂಡಿದ್ದು ಮೊನ್ನೆ ಸುರ್ಜೇವಾಲಾ ಅವರನ್ನ ಭೇಟಿ ಮಾಡಿ ಚರ್ಚೆ ಕೂಡ ನಡೆಸಿದ್ರು. ಅದ್ರ ಜೊತೆಗೆ ಹೈಕಮಾಂಡ್ ನ ಭೇಟಿ ಮಾಡಿ ಕೂಡ ಮಾತುಕತೆ ನಡೆಸ್ತೀನಿ, ಇದ್ರ ಬಗ್ಗೆ ಮೆನ್ಷನ್ ಮಾಡ್ತೀನಿ ಅಂತ ಕೂಡ ಹೇಳಿದ್ರು. ಸೊ ನಿನ್ನೆ ಖುದ್ದು ಸಿಎಂ ಡಿಕೆ ಶಿವಕುಮಾರ್ ಭೇಟಿಯಾಗಿ ಸಮಾಲೋಚನೆ ನಡೆಸಿದ್ದಾರೆ. ಸೊ ಎಲ್ಲಾ ಸಮಸ್ಯೆಯೂ ಕೂಡ ಬಗೆಹರಿದಿದೆ, ನಾನು ಸ್ಪೀಕರ್ ಆಗಿ ಕೆಲಸ ಮಾಡ್ತೀನಿ ಅಂತ ಅವರು ಭರವಸೆ ಕೊಟ್ಟಿರೋದು. ಸಿಎಂ ಜೊತೆ ಚರ್ಚೆ ಬಳಿಕ ಟಿಬಿ ಜಯಚಂದ್ರ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಚಿವ ಸ್ಥಾನ ಕೈ ತಪ್ಪಿದ್ದಕ್ಕೆ ಸಾಕಷ್ಟು ಜನರು ಅಸಮಾಧಾನ ವ್ಯಕ್ತಪಡಿಸಿದರು. ಅದರಲ್ಲಿ ಪ್ರಮುಖವಾಗಿ ಟಿಬಿ ಜಯಚಂದ್ರ ಕೂಡ ಹಿರಿಯರು, ಅವರು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿಯಾಗಿದ್ರು. ಸಚಿವ ಸ್ಥಾನ ಸಿಗದಿದ್ದಕ್ಕೆ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ಟಿಬಿ ಜಯಚಂದ್ರ ಅವರು ಏನ್ ಹೇಳಿದ್ದಾರೆ ನೋಡ್ಕೊಂಡ್ ಬರೋಣ. ಆಲ್ ಪ್ರಾಬ್ಲಮ್ಸ್ ಆರ್ ಸಾಲ್ವ್. ನಾಳೆಯಿಂದಲೇ ನಾನು ಆಫೀಸ್ಗೆ ಹೋಗಿ ಕೆಲಸ ಶುರು ಮಾಡ್ತೀನಿ. ಏನಿಲ್ಲ, ನಾಳೆ ಇಟ್ಸ್ ಎ ಕಾನ್ಸ್ಟಿಟ್ಯೂಷನಲ್ ಆಬ್ಲಿಗೇಷನ್. ಸಂವಿಧಾನವಾಗಿರ್ತಕ್ಕಂಥ ಜವಾಬ್ದಾರಿಯನ್ನು ನಿರ್ವಹಿಸಲೇಬೇಕು. ಅದು ಮಾಡದಲ್ಲೇ ಇದ್ದರೆ ನನ್ನನ್ನು ಹೇಳಿ ಅಂತಾರೆ. ಕ್ಷೇತ್ರದ ಜನರ ಒತ್ತಡದ ಹಿನ್ನೆಲೆಯಲ್ಲಿ ಕೆಲವನ್ನ ತೀರ್ಮಾನ ತಗೋಬೇಕಾಗಿರ್ಬೋದು. ತೀರ್ಮಾನ ತಗೊಂಡಿಲ್ಲ, ನನ್ನ ಅಭಿಪ್ರಾಯವನ್ನು ಹೇಳಿದ್ದೆ. ಈಗ ಅದೆಲ್ಲದೂ ಕೂಡ ಕ್ಲಾರಿಫೈ ಆಗಿದೆ. ನಮ್ಮ ಪ್ರೋ ಟೈಮ್ ಸ್ಪೀಕರು ಮುಖ್ಯಮಂತ್ರಿಗಳು ಸ್ಪೀಕರ್ ಮನೆಗೆ ಹೋಗ್ಬೇಕು, ಸ್ಪೀಕರ್ ಆಫೀಸ್ಗೆ ಹೋಗ್ಬೇಕು. ಸ್ಪೀಕರ್ ಬೇರೆ ಕಡೆ ಬರಂಗಿಲ್ಲ, ಅವ್ರಿಗೆ ಆದಂಥ ಒಂದು ಸ್ಥಾನಮಾನ ಇರ್ತದೆ. ಈಗ ಪ್ರೋ ಟೈಮ್ ಸ್ಪೀಕರ್ ಅಂತೇಳಿ ಗವರ್ನರ್ ಅವರು ಅವ್ರನ್ನ ನಾಮಿನೇಟ್ ಮಾಡಿದ್ದಾರೆ. ಜೊತೆಗೆ ನಾವಿಬ್ಬರು ಪರ್ಸನಲ್ ಫ್ರೆಂಡ್ಸ್, ಬ್ರದರ್ಸ್ ಇಬ್ರು. ಸೊ ಅದಕ್ಕೆ ಅವರು ಮುಂದಕ್ಕೆ ಅಸೆಂಬ್ಲಿನ ನಡೆಸಬೇಕು. ಸೊ ಅದಕ್ಕೆ ಏನೇನು ಅಂತ ಅವರು ಮಾರ್ಗದರ್ಶನ ಕೇಳಕ್ಕೆ ಬಂದಿದ್ದೀವಿ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಆಶಿಕ್ ಮುಲ್ಕಿ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ರೆ. ಆಶಿಕ್, ಸಚಿವ ಸಂಪುಟ ವಿಸ್ತರಣೆ ಆಯಿತು. ವಿಸ್ತರಣೆ ಆದಮೇಲೆ ಹಿರಿಯ ಶಾಸಕರು ಅಸಮಾಧಾನ ವ್ಯಕ್ತಪಡಿಸೋಕೆ ಶುರು ಮಾಡಿದ್ರು. ಅದರಲ್ಲಿ ಪ್ರಮುಖವಾಗಿ ಟಿಬಿ ಜಯಚಂದ್ರ ಕೂಡ ಪ್ರಮುಖರು. ಸೊ ಈಗ ನಿನ್ನೆ ಅಷ್ಟೇ ಡಿಕೆ ಶಿವಕುಮಾರ್ ಭೇಟಿಯಾಗಿದ್ರೆ, ಎಷ್ಟೊತ್ತಿಗೆ ಭೇಟಿಯಾಗಿರೋದು, ಯಾವ ರೀತಿ ಸಂಧಾನ ಮಾತುಕತೆ ಆಗಿತ್ತು? ಧನುಶ್ರೀ, ಈ ಒಂದು ಸಚಿವ ಸಂಪುಟ ವಿಸ್ತರಣೆ ಆದ ಮೇಲೆ ಕಾಂಗ್ರೆಸ್ ಪಕ್ಷದ ಒಳಗೆ ಭುಗಿಲೆದ್ದಿರುವಂತಹ ಅಸಮಾಧಾನವನ್ನ, ಆಕ್ರೋಶವನ್ನ ಹಂತ ಹಂತವಾಗಿ ಬಗೆಹರಿಸುವಂತ ಕೆಲಸವನ್ನ ಖುದ್ದು ಸಿಎಂ ಡಿಕೆ ಶಿವಕುಮಾರ್ ಅವರೇ ಮುಂದೆ ನಿಂತು ಮಾಡ್ತಾ ಇದ್ದಾರೆ. ರಾಜ್ಯಕ್ಕೆ ಕಾಂಗ್ರೆಸ್ ಉಸ್ತುವಾರಿಯಾಗಿರುವಂತಹ ರಣದೀಪ್ ಸುರ್ಜೇವಾಲಾ ಅವರು ಕೂಡ ಬಂದಿದ್ರು. ನಿರಂತರವಾಗಿರುವಂತಹ ಸಭೆ ಹಲವು ಅಸಮಾಧಾನಗೊಂಡಿರುವಂತಹ ಶಾಸಕರ ಜೊತೆ, ಹಿರಿಯ ಕಾಂಗ್ರೆಸ್ ಶಾಸಕರ ಜೊತೆ ಮಾಡಿದ್ರು. ನಿನ್ನೆನೂ ಕೂಡ ಡಾಲರ್ಸ್ ಕಾಲೋನಿ ಬಳಿ ಇರುವಂತಹ ಕಾಂಗ್ರೆಸ್ನ ಹಿರಿಯ ಶಾಸಕ ತುಮಕೂರಿನ ಶಿರಾ ಶಾಸಕರಾಗಿರುವಂತಹ ಟಿಬಿ ಜಯಚಂದ್ರ ಅವರ ನಿವಾಸಕ್ಕೆ ಭೇಟಿ ಕೊಟ್ಟು ಸುಮಾರು 2 ತಾಸುಗಳ ಕಾಲ, 9ರಿಂದ 10:30, 11 ಗಂಟೆ, ಹೆಚ್ಚು ಕಮ್ಮಿ 3 ತಾಸುಗಳ ಕಾಲ ಆ ಚರ್ಚೆಯನ್ನ ಮಾಡಿದ್ರು. ಚರ್ಚೆಯನ್ನ ಮಾಡಿ ಅವರಿಗೆ ಇದ್ದಂತಹ ಅಸಮಾಧಾನವನ್ನು ಹೋಗ್ಲಾಡಿಸೋದ್ರಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಅವರು ಯಶಸ್ವಿಯಾಗಿದ್ದಾರೆ. ಖುದ್ದು ಮಾಧ್ಯಮಗಳಿಗೆ ಸಭೆ ಬಳಿಕ ಬಂದು ಮಾತಾಡಿರುವಂತಹ ಟಿಬಿ ಜಯಚಂದ್ರ ಅವರು ಯಾವುದೇ ರೀತಿಯಾಗಿರುವಂತಹ ಸಮಸ್ಯೆ ಇಲ್ಲ, ಎಲ್ಲಾ ಸಮಸ್ಯೆಗಳಾಗಿದೆ. ನನಗೆ ಪಕ್ಷ ಆಯ್ಕೆ ಮಾಡಿ ಕೊಟ್ಟಿರುವಂತಹ ಒಂದು ಹಂಗಾಮಿ ಪ್ರೋಟೆಮ್ ಸ್ಪೀಕರ್ ಸ್ಥಾನ ಏನಿದೆ ಅದನ್ನ ಅಲಂಕರಿಸೋದಕ್ಕೆ ನಾನು ಸಿದ್ಧ ಇದ್ದೀನಿ. ಒಂದೊಮ್ಮೆ ನಾನು ಅದನ್ನ ತಿರಸ್ಕರಿಸಿದ್ರೆ ನನ್ನನ್ನ ಹೇಡಿ ಅಂತ ಜನ ಕರೀತಾರೆ ಅನ್ನುವಂತ ಮಾತನ್ನ ಅವರು ಮಾಧ್ಯಮಗಳಿಗೆ ಹೇಳಿರುವಂತದ್ದು. ನಿನ್ನೆ ಸಿಎಂ ಡಿಕೆ ಶಿವಕುಮಾರ್ ಅವರ ನಿವಾಸಕ್ಕೆ ಬರೋವರೆಗೂ ಕೂಡ ನನಗೆ ಪ್ರೋಟೆಮ್ ಸ್ಪೀಕರ್ ಸ್ಥಾನ ಬೇಕಾಗಿಲ್ಲ, ನನಗೆ ಸಚಿವ ಸ್ಥಾನನೇ ಕೊಡಬೇಕು ಅನ್ನುವಂತ ಬಿಗಿ ಪಟ್ಟನ್ನ ಟಿಬಿ ಜಯಚಂದ್ರ ಅವರು ಹಿಡಿದಿದ್ರು. ಆದ್ರೆ ನಿನ್ನೆ ಸಿಎಂ ಡಿಕೆ ಶಿವಕುಮಾರ್ ಅವರ ಭೇಟಿ ಬಳಿಕ ಅವರ ಮನಸ್ಸು ಬದಲಾಗಿರುವಂತದ್ದು. ಅವರು ಇವತ್ತಿನಿಂದ, ಅಂದ್ರೆ ನಿನ್ನೆ ರಾತ್ರಿ ಹೇಳಿರುವಂತದ್ದು, ಇವತ್ತಿನಿಂದ ನಾನು ಆ ಹಂಗಾಮಿ ಸ್ಪೀಕರ್ನ ಕಚೇರಿಗೆ ಹೋಗ್ತೇನೆ, ನನ್ನ ಕೆಲಸ ಕಾರ್ಯಗಳು ಶುರು ಮಾಡ್ತೇನೆ. ಇನ್ನೇನು ಕೆಲವೇ ದಿನಗಳು ಮಾತ್ರ ಈ ಒಂದು ಮೊದಲ ಸಂಪೂರ್ಣ ಸಂಪುಟ ರಚನೆ ಆದ್ಮೇಲೆ ಆ ಮೊದಲ ಅಧಿವೇಶನ ನಡೀತಾ ಇರುವಂತದ್ದು. ಅದಕ್ಕೆ ಹಂಗಾಮಿ ಸ್ಪೀಕರ್ ಆಗಿ ನೇಮಕಗೊಂಡಿದ್ದೇನೆ, ಎಲ್ಲಾ ಕೆಲಸ ಕಾರ್ಯಗಳನ್ನ ಮುಂದೆ ನಿಂತು ಮಾಡ್ತೇನೆ ಅನ್ನುವಂತ ಮಾತನ್ನ ಹೇಳ್ತಾ ಇರುವಂತದ್ದು. ಅಂದ್ರೆ ಹಂತ ಹಂತವಾಗಿ ಈ ಒಂದು ಸಚಿವ ಸಂಪುಟ ರಚನೆ ಬೆನ್ನಲ್ಲೇ ಭುಗಿಲೆದ್ದಿರುವಂತಹ ಆಕ್ರೋಶಕ್ಕೆ ಕಡಿವಾಣ ಹಾಕೋದಕ್ಕೆ
ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಮತ್ತೆ ಎಐಸಿಸಿ ಪ್ರತಿನಿಧಿಯಾಗಿ ಬೆಂಗಳೂರಿಗೆ ಬಂದಿದ್ದಂತಹ ರಣದೀಪ್ ಸುರ್ಜೇವಾಲಾ ಅವರು ಮಾಡ್ತಾ ಇರುವಂತದ್ದು 2 ದಿನಗಳ ಹಿಂದೆ ಹಿರಿಯ ಶಾಸಕರಾಗಿದ್ದಂತಹ ಎಚ್.ಕೆ. ಪಾಟೀಲ್ ಅವರ ಮನೆಗೂ ಕೂಡ ಭೇಟಿ ಕೊಟ್ಟಿದ್ರು. ಇವರು ರಣದೀಪ್ ಸುರ್ಜೇವಾಲಾ ಅವರು ಭೇಟಿ ಕೊಡುವಂತ ಕ್ಷಣದವರೆಗೂ ಕೂಡ ಅವರು ಕೂಡ ಆ ಸಚಿವ ಸ್ಥಾನದ ಒಂದು ಬೇಡಿಕೆಯನ್ನ ಕಾಂಗ್ರೆಸ್ನ ಹೈಕಮಾಂಡ್ಗೆ ಇಡ್ತಾ ಇರುವಂತದ್ದು. ಆದ್ರೆ ಸುರ್ಜೇವಾಲಾ ಅವರ ಸಭೆ ಬಳಿಕ ಎಚ್.ಕೆ. ಪಾಟೀಲ್ ಕೂಡ ತಣ್ಣಗಾಗಿ ಯಾವುದೇ ರೀತಿಯಾಗಿರುವಂತಹ ಅಸಮಾಧಾನ ಇಲ್ಲ, ನಾವು ಎಲ್ಲ ಒಗ್ಗಟ್ಟಾಗಿ ಪಕ್ಷವನ್ನ ಮತ್ತೆ ಸರ್ಕಾರಕ್ಕೆ ಮುಂದಿನ ಬಾರಿ ಅಧಿಕಾರಕ್ಕೆ ಬರೋದಕ್ಕೆ ಯಾವೆಲ್ಲ ರೀತಿಯಾಗಿರುವಂತಹ ಕ್ರಮಗಳನ್ನ ಅಥವಾ ಕೆಲಸ ಕಾರ್ಯಗಳನ್ನ ಮಾಡಬೇಕು, ಆ ಕೆಲಸ ಕಾರ್ಯಗಳನ್ನ ನಾವು ಮಾಡ್ತೀವಿ ಅಂತ ಆ ಖುದ್ದು ಎಚ್.ಕೆ. ಪಾಟೀಲ್ ಅವರು ಹೇಳಿರುವಂತದ್ದು. ಎಲ್ಲ ಬಹುತೇಕ ಈ ಒಂದು ಸಚಿವ ಸಂಪುಟ ರಚನೆ ಆದ ಮೇಲೆ ಉಂಟಾಗಿರುವಂತಹ ಅಸಮಾಧಾನ ಮತ್ತೆ ಆ ಒಂದು ಅತೃಪ್ತಕರ ವಾತಾವರಣ ಏನಿದೆ ಪಕ್ಷದೊಳಗೆ ಅದು ಬಹುತೇಕವಾಗಿ ಇದೀಗ ಶಮನ ಕಾಣ್ತಾ ಇರುವಂತದ್ದು. ಆದ್ರೆ ವಿಜಯನಗರ ಮತ್ತು ಗೋವಿಂದರಾಜನಗರದ ಕ್ಷೇತ್ರದ ಶಾಸಕರಾಗಿರುವಂತಹ ಕೃಷ್ಣಪ್ಪ ಮತ್ತು ಪ್ರಿಯಾಕೃಷ್ಣ ಅವರು ಹಿಡಿದಿರುವಂತಹ ಬಿಗಿ ಪಟ್ಟು ಏನಿದೆ ಆ ಪಟ್ಟು ಮಾತ್ರ ಅವರಿಬ್ರು ಕೂಡ ಮುಂದುವರಿಸಿರುವಂತದ್ದು. ಏನೇ ಆದ್ರೂ ಕೂಡ ನಮಗೆ ಇಬ್ಬರಲ್ಲೊಬ್ಬರಿಗೆ ಸಚಿವ ಸ್ಥಾನ ಕೊಡ್ಲೇಬೇಕು ಅನ್ನುವಂತ ಬೇಡಿಕೆಯಿಂದ ಅದು ಇನ್ನೂ ಕೂಡ ಹಿಂದೆ ಏನು ಸರಿದಿಲ್ಲ ಧನುಶ್ರೀ. ಥ್ಯಾಂಕ್ ಯು ಆಶಿಕ್ ಮುಲ್ಕಿ ತಮ್ಮೆಲ್ಲ ಮಾಹಿತಿಗಾಗಿ.